ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇವತ್ತೇ ಬರುತ್ತೆ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತು ಬೇಗ ಮನೆಗೆ ಬಂದೆ. ಅಂದರೆ ಅರ್ಲಿ ಪಾಸ್ ಅಂತ ಇರುತ್ತೆ. 4 o'clock 4:10 4:15 ಹೊರಟೆ ಆಫೀಸಿಂದ. ನಮ್ಮ ಯಜಮಾನ ಸ್ಟೋರ್ ಹತ್ರ ಹೋಗಿ ಮಳೆ, ಸಿಕ್ಕಾಪಟ್ಟೆ ಮಳೆ, ಅರ್ಧ ದಾರಿಲಿ ರೈನ್ ಕೋಟ್ ಹಾಕ್ಕೊಂಡು ಮಧ್ಯೆ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಾಕ್ಕೊಂಡು ಬಂದು ಏನಂತಾರೆ ಅದು ಸ್ಟೋರ್ ಹತ್ರ ಹೋಗಿ ನಮ್ಮ ಹಸ್ಬೆಂಡ್ ಕೆಲಸ ಮಾಡೋ ಹತ್ರ ಅಲ್ಲೊಂದು ಟೀ ಕುಡಿದು ಮತ್ತೆ ಸೀದಾ ಮನೆಗೆ ಬರ್ತೀನಿ. ಮನೆಗೆ ಬಂದ ಒಂದು 5:10 5:15 ಆಗಿರುತ್ತೆ. ಸೊ ಬಂದು ಫಸ್ಟ್ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಿ ಗೈಸ್. ಬೆಳಿಗ್ಗೆ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ, ಅವ್ರು ಹಾಕಿ ನಾನು ಹಾಕ್ಬಿಟ್ರು ಅನಿಸುತ್ತೆ. ಸೊ ನಿನ್ನೆ ಹಾಕೋಣ ಅಂದ್ಕೊಂಡೆ. ನಿನ್ನೆ ನಾನೇ ಬ್ಯುಸಿ, ಕೆಲಸ, ಹಬ್ಬದ ದಿನಾನು ಕೆಲ್ಸಕ್ಕೆ ಬಾ ಅಂತಾರೆ, ಇಟ್ಕೊಂಡು ಹೊಡೆದ್ಬಿಡ ನಾನು ಅಷ್ಟು ಕೋವ ಬರುತ್ತೆ. ವಿಧಿ ಇಲ್ಲ, ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ನಿನ್ನೆ ಹಬ್ಬ ಎಲ್ಲ ಆಯಿತು. ಹಬ್ಬದ ವೀಡಿಯೋ ಹಾಕಿದ್ದೀನಿ. ಸಂಜೆ ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದರೆ ಒಂದೇ ಸಮನೆ ಮಳೆ. ಮನೆಗೆ ಬಂದ್ವಿ, ಹರಿಬಿರಿಯಲ್ಲಿ ಅರ್ಶಿನ ಹೋಗಿ ಕರೆದಿದ್ದಾಯಿತು, ಅವ್ರು ಕೊಟ್ಟಿದ್ದಾಯಿತು, ಮತ್ತು ತಗೊಂಡೋಗಿ ಕಲ್ಯಾಣಿಯಲ್ಲಿ ಬಿಟ್ಟಿದ್ದಾಯಿತು. ಕಲ್ಯಾಣಿಯಲ್ಲಿ ಬಿಡುವಾಗ ಒಂದು 10 ಸೆಕೆಂಡದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಹಂಗಾಗಿ ನಾನೇನು ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಕೊಟ್ಬಿಟ್ಟು ಬಂದಿದ್ದಷ್ಟೇ ಅಲ್ವಾ, ನಾವೇನು ಬಿಡೋಲ್ಲ, ಅಲ್ಲಿ ಒಳಗಡೆ ಅಲೋ ಮಾಡೋಲ್ಲ. ಸೊ ಬಂದು ಈಗ ಸಾಯಂಕಾಲ ನೆನೆ ಸ್ವಲ್ಪ ತಟ್ಟೆಗಳಿದ್ವು, ಇನ್ನೂ ನೋಡಿ ಇದೊಂದು 3 ತಟ್ಟೆ ದೇವ್ರ ಮನೆಯಲ್ಲಿತ್ತು, ಅದನ್ನು ತೊಳಿಬೇಕು. ಎಂಜಲ್ ಪಾತ್ರೆಗಳು ನೆನ್ನೆದೆಲ್ಲ ಏನಂತಾರೆ ಕಡುಬು ಮಾಡಿದ್ದು, ಇದು ಉಪ್ಪಿಟ್ಟು ಮಾಡಿದ್ದೆ ಕುಕ್ಕರಲ್ಲಿ, ಅದೆಲ್ಲ ಹಾಗೆ ಇತ್ತು. ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ನನಗೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ರಾತ್ರಿ ಸಾಕಾಗಿತ್ತು, ಯಾಕಂದ್ರೆ ಮೊನ್ನೆ ನೈಟ್ ನಿದ್ದೆ ಇರಲಿಲ್ಲ ಅಲ್ಲ, ಹಾಗಾಗಿ. ಸೊ ಬಂದು ಎಲ್ಲ ತೊಳೆದು ಫಸ್ಟ್ ಬಂದು ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿ ಪೂಜೆ ಆಗಿದೆ ಗೈಸ್. ಪೂಜೆ ಆಯಿತು. ಅದೊಂದು ಪುಟ್ಟ ಗಣಪತಿ ಇದೆ, ಅದು ನನ್ನ ಮಗಳು ಸ್ಕೂಲಲ್ಲಿ ತರಿಸಿದ್ದು. ಸೊ ಮನೇಲಿ ಇಟ್ಕೋಬಾರ್ದು. ನೆನ್ನೆ ಗಣೇಶ ಎತ್ತಿದಾಗ ಅಲ್ಲೊಂದು ಫೋಟೋ ಇಡಬೇಕಿತ್ತು. ನಮ್ಮ ಮನೇಲಿ ಚಿಕ್ಕ ಫೋಟೋ ಯಾವುದೂ ಇರಲಿಲ್ಲ, ಹಂಗಾಗಿ ಅದನ್ನೇ ಇಟ್ಟಿದ್ವಿ. ಅದೇನು ಪೂಜೆ ಮಾಡಿಲ್ಲ. ಇವತ್ತು ಮುಳುಗಿಸ್ಬಿಟ್ಟು, ಅಂದರೆ ಒಂದು ತಪ್ಪಲೆಲ್ಲ ಹಾಕಿ ಮುಳುಗಿಸ್ಬಿಟ್ಟು ನಾಳೆ ಪಾಟ್ಗೆ ಹಾಕೋಣ ಅಂತ ಇದ್ದೀವಿ. ಇಲ್ಲಾಂದರೆ ಪಾಟಲ್ಲೇ ಇಟ್ಬಿಟ್ಟು ನೀರು ಎದಕ್ಕೆ ಇಡ್ಬಿಟ್ಟು ಸಂಜೆ ನಮ್ಮ ಯಜಮಾನ್ರು ಬಂದಮೇಲೆ ನೋಡಬೇಕು. ಸೊ ಪೂಜೆ ಆಯಿತು. ಅದೊಂದು 2-3 ತಟ್ಟೆ ಇದೆ, ತೊಳ್ಕೊತೀನಿ. ಕರ್ಜಿಕಾಯಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಗೈಸ್. ಎಲ್ಲ ತಿಂಡಿ ಖಾಲಿ, ಏನೂ ಇಲ್ಲ. ಕಡುಬು ಅಲ್ವಾ, ಕರ್ಜಿಕಾಯಿ ಆದರೆ ಒಂದು 4-5 ದಿನ ಇಟ್ಕೊಂಡು ತಿನ್ಬೋದು. ಸೊ ಮಾಡ್ತಾಯಿದ್ದೀನಿ ಇರಲಿ ಅಂತ. ಸೊ ಕರ್ಜಿಕಾಯಿ ಮಾಡೋದಕ್ಕೆ ಏನೇನು ಮಾಡ್ಕೊತಾ ಇದ್ದೀನಿ ನೋಡೋಣ ಬನ್ನಿ. ಕರ್ಜಿಕಾಯಿಗೆ ಈಗ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಗೈಸ್. ಅಂದರೆ ಮೇಲೆ ಇದು ಸಪ್ಪೆ ಇರುತ್ತೆ ಅಂದ್ಬಿಟ್ಟು ಒಂಚೂರು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀರು ಹಾಕೋತಾ ಇದ್ದೀನಿ ಸಕ್ಕರೆ ಕರಗಲಿ ಅಂತ. ಈ ಸಕ್ಕರೆ ಕರಗಿದ ಮೇಲೆ 1 ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಕಲಸೋಕ್ಕೆ. ಬರೀ ಚಿರೋಟಿ ರವೆಗೆ 1-2 ಸ್ಪೂನ್ ಮೈದಾ ಹಾಕ್ಕೊಂಡು ಮಾಡ್ಬೋದು. ತೀರಾ ಮೈದಾ ಕಂಟೆಂಟ್ ಬೇಡ ಅಂದರೆ ಇಲ್ಲ, ಪರವಾಗಿಲ್ಲ ಅಂದರೆ ಆಫ್ ಹಾಕ್ಕೊಡಿ. ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ ಹಸಿಟ್ಟು. ನಾನೀಗ 1 ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೂ ಈಗ 1 ಸ್ಪೂನ್ ಸಕ್ಕರೆ ಹಾಕಿ ನೆನೆಸ್ಕೊಂಡಿದ್ದೀನಿ. ಇದು ಬಿಟ್ಟಿದ ತಕ್ಷಣ ಇದು ಮಿಕ್ಸ್ ಮಾಡ್ಕೊತೀನಿ ಗೈಸ್. ಎಸ್ ಗೈಸ್, ಸಕ್ಕರೆ ಆಲ್ಮೋಸ್ಟ್ ಕರಗಿದೆ. ಈಗ ಚಿರೋಟಿ ರವೆ 1 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ನೆನೆಯಕ್ಕೆ ಬಿಟ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೆನಿಬೇಕು ಗೈಸ್. ಒಂದು 10 ನಿಮಿಷ ಬಿಟ್ಬಿಡ್ತೀನಿ ಇದು ಹೀಗೆ ನೆನೆಯೋದಕ್ಕೆ. ನೆನೆದಾದ್ಮೇಲೆ ಸಿಗ್ತೀನಿ ಗೈಸ್. ಎಸ್ ಗೈಸ್, ಕರ್ಜಿಕಾಯಿ ಮಾಡೋಣ ಅಂತ ನೆನೆ ಹಾಕಿದೆ. ಸಡನ್ನಾಗಿ ಏನಕ್ಕೋ ನನ್ನ ಮಗಳು ಇಷ್ಟೊತ್ತಾದರೂ ಎದ್ದು ಬಂದಿಲ್ವಲ್ಲ. ನಾನು ಬಂದೆ ಆಲ್ಮೋಸ್ಟ್ 2 hours ಆಯಿತು ಅಂದ್ಬಿಟ್ಟು, ಅಲ್ಲ 1.5 hour ಆಯಿತು ಅಂತ ಹೋಗ್ತೀನಿ. ಫುಲ್ಲು ಜ್ವರ ಅವಳಿಗೆ. ಎಷ್ಟು ಜ್ವರ ಇದೆ ಅಂದರೆ 101 ಇತ್ತು, ಚೆಕ್ ಮಾಡ್ತಾ 104 ಆಗೋಯ್ತು ಸಡನ್ನಾಗಿ. ಮನೇಲಿ ಸಿರಪ್ಪು ಸ್ಟಾಕ್ ಇರಲಿಲ್ಲ. ಅದನ್ನ ಏನೂ ಇಲ್ಲ ಅಂತೇಳಿ ಸಡನ್ನಾಗಿ ಆಟೋ ಬುಕ್ ಮಾಡಿಕೊಂಡು ಎದ್ದು, ಆಟೋ ಬಂದಿದ ತಕ್ಷಣ ಓಡೋಗಿ ರೋಡಲ್ಲೇ ನಿಲ್ಲಿಸಿ ಸಿರಪ್ ತೊಗೊಂಡು ಮೆಫ್ತಾಲ್ಪಿ ಅದನ್ನು ಹಾಕ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಹೋದರೆ, ಹಾಸ್ಪಿಟಲಲ್ಲಿ ಡಾಕ್ಟರು 8:40ಗೆ ಬಂದರು. ಸೊ ನಮ್ಮ ಹಸ್ಬೆಂಡ್ ಸ್ಟೋರ್ ಹತ್ರ ಹೋಗ್ಬಿಟ್ಟು ಕರ್ಕೊಂಡು ಅವ್ರನ್ನ ಅಲ್ಲಿಂದ ಹಾಸ್ಪಿಟಲ್ ಹತ್ರ ಹೋಗಿ ಆಲ್ಮೋಸ್ಟ್ ನಾನು ನಮ್ಮ ಹಸ್ಬೆಂಡ್ ಒಂದು 40 minutes ವೆಯ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಮನೆಗೆ ಬಂದು, ಇನ್ನು ರವೆ ನೆನೆಸ್ಬಿಟ್ಟಿದ್ದೀನಿ ವೇಸ್ಟ್ ಆಗುತ್ತೆ ಅಂತೇಳಿ ಬಂದೆ. ಮೊದಲೇ ತಲೆ ಕೆಟ್ಟೋಗಿತ್ತು ಗೈಸ್, ಏನು ಮಾಡೋ ಇಂಟ್ರೆಸ್ಟಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅಳತೆ ಏನು ನೋಡ್ಕೊಂಡಿಲ್ಲ. ಮೈದಾ ಹಿಟ್ಟು ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ.
ಸ್ವಲ್ಪ ಚೆನ್ನಾಗಿ ರವೆ ನೆಂದ್ಬಿಟ್ಟಿತ್ತು. ಅಷ್ಟು ನೆನಿಬಾರ್ದು, ಒಂದು 10-15 ನಿಮಿಷ ನೆಂದರೆ ಸಾಕು. ಅದೇ ತುಂಬ ಚೆನ್ನಾಗಿ ನೆನೆಯುತ್ತೆ, 10-15 ನಿಮಿಷನೇ. ಇದು ಆಲ್ಮೋಸ್ಟ್ ಒಂದು 2 ಅವರ್ಸ್ ಮೇಲೆ ನೆಂದ್ಬಿಟ್ಟಿತ್ತು. ಮತ್ತು ಅದು ನೀರು ಮೇಲೆ ಬಿಟ್ಟಿತ್ತು, ಅದು ನಾನು ಬಗ್ಗಿಸ್ಬಿಟ್ಟು ಹಿಟ್ಟು ಹಾಕಿದ್ರೆ ಕರೆಕ್ಟಾಗಿ ಆಗಿರೋದು. ನಾನು ಯಾವುದೋ ಗ್ಯಾನ್ದಲ್ಲಿ ಅದನ್ನು ಹಾಕ್ಬಿಟ್ಟೆ, ಅದು ಹಾಕಿ ಕಲಸಿ ಮೇಲೆ ತುಪ್ಪ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಹೀಗೆ ಮಾಡೋದು ಬೇಡ ಅನ್ನೋರು, ಆ್ಯಕ್ಚುಲಿ ನಾನು ತುಪ್ಪನ ಮರ್ತುಬಿಟ್ಟೆ. ಸ್ಟಾರ್ಟಿಂಗಲ್ಲೇ ರವೆ ಹಾಕ್ಕೊಂಡು ಸಕ್ಕರೆದು ಸಪ್ರೇಟಾಗಿ ನೆನೆಸ್ಕೊಂಡ್ಬಿಟ್ಟು ಗ್ಲಾಸಲ್ಲಿ ರವೆ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಬೇಕು, ಸಕ್ಕರೆ ನೀರನ್ನ. ನಾನು ಮರ್ತುಬಿಟ್ಟೆ. ಸೊ ಗ್ಯಾಪಲ್ಲಿ ಊಟಕ್ಕೆ ಹಪ್ಪಳ ಹಾಕೋತಾ ಇದ್ದೀವಿ ಅದೇ ಎಣ್ಣೆಯಲ್ಲಿ. ಸೊ ರೆಡಿ ಮಾಡ್ಕೊಂಡೆ ಗೈಸ್, ಒಂದು ಹಂತಕ್ಕೆ ರೆಡಿ ಮಾಡಿ ಕರ್ಜಿಕಾಯಿನ ಒಂದು 10-15 ಕರ್ಜಿಕಾಯಿ ಸುಟ್ಟೆ ರಾತ್ರಿ ಅಷ್ಟೇ. ಮತ್ತು ನೆಕ್ಸ್ಟ್ ಡೇ ಸುಟ್ಕೊಳ್ಳೋಣ ಅಂತೇಳಿ ಇಟ್ಬಿಟ್ಟೆ, ಯಾಕಂದರೆ ಅವಳಿಗೆ ಹುಷಾರಿಲ್ಲ, ಅವಳು ಮಲಗಬೇಕಿತ್ತು. ಇನ್ನು ಕಲಿಸ್ಬಿಟ್ಟಿದ್ದೀನಿ ಅಂತ ಒಂದು 10 ಮಾಡಿದೆ, ಅವಳಿಗೆ ಊಟ ಮಾಡಿಸಿ ಮಲಗೋ ಗಂಟ ಆ ಟೈಮಲ್ಲಿ ಗ್ಯಾಪಲ್ಲಿ ಮಾಡೋಣ ಅಂತ. ನಾನು ಫಸ್ಟು ಲಟ್ಟಿಸ್ಕೊಡುವಾಗ ತುಪ್ಪ ಹಚ್ಕೊಂಬಿಟ್ಟೆ ಗೈಸ್. ಆಮೇಲೆ ನೋಡಿದ್ರೆ ಅದು ಬರ್ತಾನೆ ಇಲ್ಲ. ಮೊದಲೇ ನನಗೆ ತಲೆ ಕೆಟ್ಟಂಗಿದೆ, ಮಕ್ಕಳು ಹುಷಾರಿಲ್ಲ ಅಂದರೆ ಕೈ ಕಾಲೇ ಆಡಲ್ಲ. ನನಗೆ ಸಿಟ್ಟು ಬರುತ್ತೆ ಒಂದು ಕಡೆ, ಅಯ್ಯೋ ಪಾಪ ಅನಿಸುತ್ತೆ. ಏನಾದರೂ ಐಟಮ್ಸ್ ತಿನ್ನಬೇಡ, ಚಾಕ್ಲೇಟ್ ಅದೆಲ್ಲ ಅಂದರೆ ತಿನ್ಬಿಟ್ಟಿರ್ತಾಳೆ, ಬೇಡ ಅಂದರೂ ತಿಂತೀಯ ಅನ್ನೋದೊಂದು ಕೋಪ ಬರುತ್ತೆ. ಬಿಟ್ಟರೆ ಇನ್ನೇನಂದರೆ ಬಿಡಪ್ಪ, ಮಗು ಜ್ವರ ಅನ್ನೋದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ ನನಗೆ, ಅದೊಂದು ಪ್ರಾಬ್ಲಮ್ಮು. ಸರಿ ಅಂತೇಳಿ ಮತ್ತು ಆಮೇಲೆ ಬರಲಿಲ್ಲ. ಇದು ಯಾವ ಹೆಂಗೆ ಬರ್ತಾಯಿದ್ದಾರೆ, ಒಳ್ಳೆ ಬೋಂಡ ಬಂದಂಗೆ ಬರ್ತಾಯಿದೆ. ಫಸ್ಟ್ನೇ ಫ್ಲಾಪ್ ಆಗೋಯ್ತು, ಯಾಕಂದರೆ ಆ ಎಣ್ಣೆ ಹಚ್ಕೊಂಡು ತುಪ್ಪ ಹಚ್ಕೊಂಡು ಮಾಡಿದ್ದೆ. ಅದಕ್ಕೆ ಮೋದಕ ಥರ ತಿರುಗಿಸ್ಬಿಟ್ಟೆ ಅದನ್ನು. ನೆಕ್ಸ್ಟ್ ಸೆಕೆಂಡ್ನೇದು ಹಸಿಟ್ಟು ಹಾಕ್ಕೊಂಡು ಒತ್ತಿಸ್ಕೊಂಡು ಇದು ಮಾಡಿದೆ ಗೈಸ್. ಇನ್ನೂ ಗಟ್ಟಿಯಾಗಿ ಕಲ್ಸ್ಕೋಬೇಕಾಗಿತ್ತು. ಸೀರಿಯಸ್ಸಾಗಿ ನನಗೆ ತಲೆನೇ ಓಡಲಿಲ್ಲ, ಯಾಕೆ ತಾನೇ ಕಲ್ಸೋಕೆ ಇಟ್ಟು ಅನ್ನಂಗೆ ಆಗೋಯ್ತು ನನಗೆ ಪರಿಸ್ಥಿತಿ. ನಾನು ಏನಿಲ್ಲಲ್ಲ ಬಿಡು, ಮನೇಲಿ ಇನ್ನೇನು ಕೆಲಸ ಇಲ್ಲ, ಬಂದಿದ್ದೀನಿ ಆರಾಮಾಗಿ ಮಾಡೋಣ, ಮಗುನೂ ತಿನ್ನುತ್ತೆ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಥಿಂಕ್ ಮಾಡಿದೆ. ಹಸಿಟ್ಟು ಪುಡಿ ಇತ್ತಲ್ಲ ಸ್ಟಫ್ ಒಳಗಡೆದು ಅಂದ್ಬಿಟ್ಟು. ಅವಳಿಗೆ ಹುಷಾರಿಲ್ಲ ಅನ್ನೋದು ನಾನು ನೋಡಿಲ್ಲ, ಮಲಗಿದ್ಲು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಸೊ ಹೆಂಗೋ ಮಾಡಿದ್ವಿ. ನೆನ್ನೆ ಎಲ್ಲ ಮುಗೀತು, ಇವತ್ತು ಕೂಡ ಮಾಡಿ ಮುಗಿಸಿದ್ವಿ. ಕರ್ಜಿಕಾಯಿನ ಬೇಯಿಸ್ಕೊಡುವಾಗ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೊಂಡು ನೀವು ಬೇಗ ಬೇಗ ಆಗಬೇಕು, ಪೇಷನ್ಸ್ ಇಲ್ಲ ಅಂತಂದರೆ ಕರ್ಜಿಕಾಯಿ ರಬ್ಬರ್ ಆದಂಗೆ ಆಗುತ್ತೆ. ಟೈಮ್ ಕೊಟ್ಟು ಬೇಯಿಸಿದ್ರೆ ನೀವು ಹೆಂಗಾದರೂ ಹಿಟ್ಟು ಕಲಸಿರಿ, ಕ್ರಿಸ್ಪಿನೆಸ್ ಬಂದೇ ಬರುತ್ತೆ. ಸೊ ಎಸ್ ಗೈಸ್, ಆ್ಯಕ್ಚುಲಿ ಫುಡ್ ವ್ಲಾಗ್ ಮಾಡೋಕ್ಕೋಗಿ ಇದು ವ್ಲಾಗ್ ಆಗೋಯ್ತು, ಡೈಲಿ ವ್ಲಾಗ್ ಥರ. ಸೊ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್. ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ.